ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಮೀನು ವಿವಾದದ ಹಿನ್ನೆಲೆ ಕುಟುಂಬವೊಂದು ಬೀದಿಗೆ ಬಿದ್ದಿದೆ. ಠಾಣೆಗೆ ತೆರಳಿದ್ದಂತಹ ಸಮಯದಲ್ಲಿ ಮನೆ ಬಾಗಿಲಿಗೆ ವೆಲ್ಡಿಂಗ್ ಮಾಡಿರೋ ಘಟನೆ ಇದು. ಮಗಳ ಮದುವೆಗಾಗಿ ಜಮೀನನ್ನ ಮಾರಾಟ ಮಾಡಿತ್ತು ಕುಟುಂಬ. ಮಗಳ ಮದುವೆಗಾಗಿ ಜಮೀನನ್ನ ಮಾರಾಟ ಮಾಡಿದ್ರು. ಆ ಜಮೀನಿನ ವಿವಾದದ ಕಾರಣಕ್ಕೆ ಇದೀಗ ಕುಟುಂಬ ಒಂದು ಬೀದಿಗೆ ಬಿದ್ದಿರೋ ಘಟನೆ ಇದು. ಠಾಣೆಗೆ ಹೋಗಿದ್ರು. ಠಾಣೆಗೆ ತೆರಳಿದ್ದಂತ ಸಮಯದಲ್ಲಿ ಮನೆಯ ಬಾಗಿಲಿಗೆ ವೆಲ್ಡಿಂಗ್ ಮಾಡಿದ್ದಾರೆ. ಮನೆಯ ಬಾಗಿಲಿಗೆ ವೆಲ್ಡಿಂಗ್ ಮಾಡಿರೋ ಘಟನೆ ಇದು. ಮಗಳ ಮದುವೆಯ ಖರ್ಚುಗಳನ್ನ ನಿಭಾಯಿಸುವುದಕ್ಕಾಗಿ ಮಗಳ ಮದುವೆಗಾಗಿ ಜಮೀನನ್ನ ಮಾರಾಟ ಮಾಡಿತ್ತು ಈ ಕುಟುಂಬ. ಮೀಸಲು ಕ್ಷೇತ್ರದಲ್ಲಿ ದಲಿತ ಕುಟುಂಬಕ್ಕೆ ಅನ್ಯಾಯವಾಯಿತಾ ಅನ್ನೋ ಪ್ರಶ್ನೆ. ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಮೇಲೆ ಗಂಭೀರವಾದಂಥ ಆರೋಪ ಬಂದಿದೆ. 10 ಲಕ್ಷ ನಗದು, ಉಳಿದ ಹಣಕ್ಕೆ 2 ಚೆಕ್ ಕೊಟ್ಟಿದ್ದ. ಬೇರೆಯವರ ಚೆಕ್ ನೀಡಿ ಮೋಸ ಎನ್ನುವಂಥ ಗಂಭೀರವಾದಂಥ ಆರೋಪ ಇದೆ. ಬೇರೆಯವರ ಚೆಕ್ ನೀಡಿ ಮೋಸ ಅಂತ ಆರೋಪ ಕೇಳಿ ಬಂದಿದೆ. ಮಗಳ ಮದುವೆಗಾಗಿ ಜಮೀನು ಮಾರಾಟ ಮಾಡಲಾಗಿತ್ತು. ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಮೇಲೆ ಒಂದು ಆರೋಪ ಬಂದಿದೆ. 10 ಲಕ್ಷ ರೂಪಾಯಿ ನಗದು ಕೊಟ್ಟು ಉಳಿದ ಹಣಕ್ಕೆ 2 ಚೆಕ್ ಅನ್ನು ಕೊಟ್ಟಿದ್ರಂತೆ. ಏನು ಘಟನೆ ಇದು? ಮಗಳ ಮದುವೆಗಾಗಿ ಒಂದು ಕುಟುಂಬ ಜಮೀನನ್ನು ಮಾರಾಟ ಮಾಡಿತ್ತು. ಅರಳಸಂದ್ರ ಗ್ರಾಮದ 89/3ಯಲ್ಲಿ 20 ಗುಂಟೆ ಜಮೀನು. ಅದು ಒಂದು ಮತ್ತು ಮನೆ. 20 ಗುಂಟೆ ಜಮೀನು ಮತ್ತು ಒಂದು ಮನೆ. ಫೆಬ್ರವರಿ 19, 2016ನೇ ಇಸ್ವಿಯಲ್ಲಿ 26 ಲಕ್ಷ ರೂಪಾಯಿಗೆ ವ್ಯಾಪಾರ ಆಗಿತ್ತಂತೆ. 26 ಲಕ್ಷ ರೂಪಾಯಿಗೆ 10 ಲಕ್ಷ ರೂಪಾಯಿ ನಗದು ಕೊಟ್ಟಿದ್ರು. ಉಳಿಕೆ ಹಣಕ್ಕೆ 2 ಚೆಕ್ ಕೊಟ್ಟಿದ್ರಂತೆ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್. ಇಂಥದ್ದೊಂದು ಆರೋಪ ಅವ್ರ ಮೇಲೆ ಬಂದಿರೋ ಆರೋಪ ಇದು. ಆದರೆ ರಿಜಿಸ್ಟರ್ ಬಳಿಕ ತನ್ನ ಹೆಸರಿಗೆ ಆಸ್ತಿ ವರ್ಗಾವಣೆ ಮಾಡಿಕೊಂಡಿದ್ದಾರಂತೆ. ಹೀಗೆ ಆಸ್ತಿಯನ್ನು ವರ್ಗಾವಣೆ ಮಾಡಿಕೊಂಡ ನಂತರ ಹಣವನ್ನು ಕೊಟ್ಟಿಲ್ಲ ಅಂತ ಆರೋಪ ಬರ್ತಾ ಇದೆ. ಈಗ ಉಳಿದ ಹಣ ಬರಬೇಕಾಗಿತ್ತಲ್ವಾ, ಆ ಹಣ ಬಂದಿಲ್ಲ. ಆಸ್ತಿ ಮಾತ್ರ ರಿಜಿಸ್ಟರ್ ಆಗಿದೆ. ಉಳಿದ ಹಣ, ಬಾಕಿ ಹಣ ನಮಗೆ ಬರಬೇಕಾಗಿತ್ತು. ಇದು ಗಂಭೀರವಾದಂಥ ಆರೋಪ. ಹೀಗೆ ಚೆಕ್ ಕೊಡುವಾಗ ಅವರು ಬೇರೆಯವರ ಚೆಕ್ಕನ್ನು ಕೊಟ್ಟು ನಮಗೆ ಮೋಸ ಮಾಡಿದ್ದಾರೆ ಅಂತ ಜಮೀನು ಮಾಲೀಕರಾದಂಥ ಪದ್ಮಾ ಹಾಗೂ ಮಗಳು ಭಾಗ್ಯ ಇಂಥದ್ದೊಂದು ಆರೋಪ ಮಾಡಿದ್ದಾರೆ. ಖರೀದಿಸಿದ ಜಮೀನನ್ನು ಸ್ವಾಧೀನಕ್ಕೆ ಬಿಡ್ತಾ ಇಲ್ಲ ಅಂತ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್. ದೂರು ಹಿನ್ನೆಲೆ ಪೊಲೀಸ್ ಠಾಣೆಗೆ ಈ ತಾಯಿ ಮತ್ತು ಮಗಳು ಹೋಗಿದ್ದಾರೆ. ದೂರು ಕೊಟ್ಟವರು ಅವರು ಠಾಣೆಗೆ ಹೋದರು, ತಾಯಿ ಮತ್ತು ಮಗಳು. ಈ ವೇಳೆ ಅವರು ವಾಸವಿದ್ದ ಮನೆಯ ಬಾಗಿಲನ್ನ ಕ್ಲೋಸ್ ಮಾಡಿ ವೆಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ. ಇವರು ಠಾಣೆಗೆ ಹೋಗಿದ್ದಾರೆ. ಇವರು ವಾಪಸ್ ಬರುವಷ್ಟರಲ್ಲಿ ನೋಡ್ತಾ ಇದ್ದೀರಿ ದೃಶ್ಯದಲ್ಲಿ. ಅದು ಬಾಗಿಲನ್ನು ತೆಗೆಯೋದಕ್ಕೆ ಹರಸಾಹಸ ಪಡ್ತಾ ಇದ್ದವರು. ವೆಲ್ಡಿಂಗ್ ಮಾಡಿಬಿಟ್ಟಿದ್ದಾರೆ ಮನೆ ಬಾಗಿಲನ್ನು. ಪೊಲೀಸ್ ವಿಚಾರಣೆಯನ್ನು ಮುಗಿಸಿ ಇವರು ವಾಪಸ್ ಮನೆಗೆ ಬರ್ತಾರೆ. ಶಾಕ್ ಇವರಿಗೆ ಮನೆ ನೋಡಿದ ತಕ್ಷಣವೇ. ಮನೆಗೆ ಒಳಗೆ ಹೋಗೋದಕ್ಕೆ ಆಗದೇನೆ ರಾತ್ರಿ ಇಡೀ ಬಾಗಿಲು ಬಳಿ ರೋದನೆ ಇವ್ರದ್ದು. ಪೊಲೀಸರು ಕೂಡ ನಮಗೆ ಸಹಾಯ ಮಾಡ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಬಾಗಿಲು ಬಳಿಯೇ ಕೂತು ನಮಗೆ ನ್ಯಾಯ ಬೇಕು, ನ್ಯಾಯಕ್ಕಾಗಿ ಆಗ್ರಹಿಸಿದರು. ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣ ಆಗಿದೆ. ಒನ್ನೊಟ್ಟು ಬಿದ್ದಿದ್ರೆ ಬಂದಿವೆ. ನೀನು ಹೊಡಿಬೇಕಾ? ಸ್ಟೇಷನ್ ಹೊಡಿಯಂಗಿಲ್ಲ ಅಷ್ಟೇ. ಯಾರೇ ನಾವು ಇದ್ದಕ್ಕಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ನೆಲಮಂಗಲ ಪ್ರತಿನಿಧಿ ಕಾರ್ತಿಕ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ಏನಿದು ಜಮೀನು ವಿವಾದ? 2016ರಲ್ಲಿ ಆಗಿದ್ದಂತೆ, ಹೆಚ್ಚು ಕಡಿಮೆ 10 ವರ್ಷ ಆಗ್ತಾ ಬಂತು. ಇಲ್ಲಿ ತನಕ ಹಾಗೆ ಉಳಿದಿದ್ದು ಯಾಕೆ ಇದು? ಪ್ರವೀಣ್, ಏನು 2016ರಲ್ಲಿ ಈ ಒಂದು ಏನು ಮನೆಯಿಂದ ನಮ್ಮಿಂದ ಜಮೀನನ್ನ ಕಸಿದುಕೊಂಡಿದ್ದಾರೆ ಅಂತ ಆರೋಪ ಮಾಡ್ತಿರುವಂತಹ ಕುಟುಂಬ ಏನೊಂದು 2016ರಲ್ಲಿ ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿರುವಂತಹ ವ್ಯಕ್ತಿಗೆ ಈ ಒಂದು ಜಮೀನನ್ನ ಮಾರಿರ್ತಾರೆ. ಯಾವ ಸಂಬಂಧ ಅಂದ್ರೆ ಮಗಳ ಒಂದು ಮದುವೆ ಕಾರಣಕ್ಕೋಸ್ಕರ ಜಮೀನನ್ನ ಮಾಡ್ತೀವಿ ಅಂತ ಕಾರಣ ಹೇಳಿ ಜಮೀನನ್ನ ಮಾರಿರ್ತಾರೆ. ಆದ್ರೆ ಆ ಸಂದರ್ಭದಲ್ಲಿ ಈ ಜಮೀನು ಪಡೆದಿದ್ದಂತಹ ಉದ್ಯಮಿ ಆ ತಕ್ಷಣ ಈ ಒಂದು ಜಮೀನಿನಲ್ಲಿ ಒಂದು 10 ಲಕ್ಷ 12 ಲಕ್ಷ ಕ್ಯಾಶ್ ಅನ್ನ ಈ ಒಂದು ಕ್ಯಾಶ್ ಮುಖಾಂತರ ಕೊಟ್ಟಿರ್ತಾರೆ. ಉಳಿದಂತಹ ಹಣವನ್ನ ಈ ಚೆಕ್ ಅನ್ನ ಬರ್ದ್ಕೊಟ್ಟು ಆ 1-2-3 ಟೈಮ್ ಅನ್ನ ಕೊಟ್ಟಿರ್ತಾರೆ. ಈ ಒಂದು 2-3 ತಿಂಗಳ ನಂತರ ಈ ಚೆಕ್ಕಿನ ಮೂಲಕ ನಿಮ್ಮ ಉಳಿದ ಹಣವನ್ನ ಪಡೆದುಕೊಳ್ಳಿ ಅಂತ ಚೆಕ್ ಅನ್ನ ಕೂಡ ಕೊಟ್ಟಿರ್ತಾರೆ. ಆದ್ರೆ ದಿನ ಕಳೀತಾ ಇದ್ದಂತೆ ತನ್ನ ವರಸೆಯನ್ನ ಬದಲಾಯಿಸಿರುವಂತಹ ಉದ್ಯಮಿ ಈ ಚೆಕ್ ಅನ್ನ ಅವರು ಕೊಟ್ಟಿದ್ದಂತಹ ಚೆಕ್ ಇಂದ ನಾವು ಉಳಿದ ಹಣವನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಎಂದು ಅರಿತಂತಹ ಕುಟುಂಬ ಈಗ ಸದ್ಯ ಈ ಒಂದು ಜಮೀನನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ನಮಗೆ ಆ ಸಮಯದಲ್ಲಿ ಇವರು ಮೋಸ ಮಾಡಿದ್ದಾರೆ, ಆ ಮೋಸಕ್ಕೆ ನಮಗೆ ನ್ಯಾಯ ಸಿಗ್ಬೇಕು ಅಂತ ಸದ್ಯ ಈಗ
ತಮ್ಮ ಮನೆ ಬಳಿ ಇರುವಂತದ್ದು. ಇದೀಗ ಈ ಘಟನೆ ಸಂಬಂಧ ಏನು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇಬ್ಬರೂ ಕಡೆಯಿಂದ ಕೂಡ ಪ್ರಕರಣವನ್ನು ದಾಖಲಾಗಿರುತ್ತದೆ. ಏನು ಈ ಒಂದು ರಿಯಲ್ ಎಸ್ಟೇಟ್ ಉದ್ಯಮಿ ಕಡೆಯಿಂದ ಈ ಒಂದು ನಮಗೆ ಜಮೀನನ್ನ ಇಂಥವರು ಮಾರಿದ್ದಾರೆ, ಜಮೀನನ್ನ ಮಾರಿದ್ರು ಕೂಡ ಇದೀಗ ನಮ್ಮ ಮನೆಯಲ್ಲಿ ಬಂದು ಸೇರ್ಕೊಂಡಿದ್ದಾರೆ, ನಮ್ಮ ಜಮೀನಲ್ಲಿ ಬಂದು ಸೇರ್ಕೊಂಡಿದ್ದಾರೆ, ಈ ಜಾಗವನ್ನ ಏನು ಕ್ರಮಕ್ಕೆ ತಕ್ಕಂತೆ ನಮಗೆ ಈ ಜಾಗವನ್ನ ಬಿಡಿಸ್ಕೊಡ್ಬೇಕಂತ ಈ ಒಂದು ಉದ್ಯಮಿ ಆರೋಪಿಸಿದ್ದಾರೆ. ಆದ್ರೆ ಇವರ ವಿರುದ್ಧ ಈ ಜಮೀನನ್ನ ಮಾರಿದ್ದಂತಹ ಕುಟುಂಬ ಆರೋಪ ಮಾಡ್ತಿರುವಂತದ್ದು, ಇಲ್ಲ ಈ ಜಮೀನು ನಾವು ಅವರಿಗೆ ಮಾರಿದ್ದು ನಿಜ, ಆದ್ರೆ ಮಾರಿದ್ದಂತಹ ಪೂರ್ತಿ ಹಣ ನಮಗೆ ಇನ್ನೂ ಕೂಡ ಕೊಟ್ಟಿಲ್ಲ, ಆ ಹಣ ನಮಗೆ ಬರಬೇಕು, ನಮಗೆ ನ್ಯಾಯ ಒದಗಿಸಬೇಕು, ಅಲ್ಲಿವರೆಗೂ ನಾವು ಮನೆಯನ್ನ ಬಿಟ್ಟು ಕದಲೋದಿಲ್ಲ ಅಂತ ಪಟ್ಟು ಹಿಡಿದಿರ್ತಾರೆ. ಇದೇ ಸಮಯದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ಈ ತಾಯಿ ಹಾಗೂ ಮಗಳನ್ನ ಸ್ಟೇಷನ್ಗೆ ಕರೆಸಿಕೊಂಡಿರ್ತಾರೆ. ಈ ಸಮಯದಲ್ಲಿ ಈ ಜಮೀನನ್ನ ಪಡೆದಿದ್ದಂತಹ ಈ ಉದ್ಯಮಿ ಮನೆ ಬಾಗಿಲಿಗೆ ವೆಲ್ಡಿಂಗ್ ಅನ್ನ ಮಾಡಿಸಿ ಮನೆಯನ್ನ ಸಂಪೂರ್ಣವಾಗಿ ಸೀಸ್ ಮಾಡಿಸುವಂತದ್ದು ಕಂಡು ಬಂದಿರ್ತದೆ. ಇದನ್ನ ಈಗ ಆಗ್ರಹಿಸಿರುವಂತಹ ಕುಟುಂಬ ಏನಂತ ಆಗ್ರಹಿಸ್ತಿದ್ದಾರೆ ಅಂದ್ರೆ ಅಧಿಕಾರಿಗಳು, ಸಂಬಂಧಪಟ್ಟಂತಹ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾರ್ತಿಕ್, ಇಲ್ಲೊಂದು ಪ್ರಶ್ನೆ ಇದೆ. ಏನು ಅಂತ ಹೇಳಿದ್ರೆ, ಈ ಜಮೀನು ಖರೀದಿಯಾದ ನಂತರ ಅವರ ಉದ್ಯಮಿ ಏನಿದ್ದಾರೆ, ರಿಯಲ್ ಎಸ್ಟೇಟ್ ಉದ್ಯಮಿ ಅರುಣ್ ಅನ್ನೋರು ಏನಿದ್ದಾರೆ, ಅವರ ಆಸ್ತಿ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಹಣ ಪೂರ್ತಿ ಸಂದಾಯ ಆಗದೆ ಹೊರತು ಆಸ್ತಿ ವರ್ಗಾವಣೆ ಹೆಂಗಾಯ್ತಿದ್ದು ಅವತ್ತು ಆಲೋಚನೆ ಮಾಡ್ಲಿಲ್ವಾ ಈ ಕುಟುಂಬ? ಹೆಂಗೆ ಪ್ರವೀಣ್, ಏನಾಗಿರುತ್ತೆ ಅಂದ್ರೆ ಒಂದೇ ಗ್ರಾಮದ ವ್ಯಕ್ತಿಗಳು, ಈ ಜಮೀನನ್ನ ಕೊಂಡ್ಕೊಂಡಿರೋರು ಹಾಗೂ ಜಮೀನನ್ನ ಮಾರಿರೋರು ಒಂದೇ ಗ್ರಾಮದ ಕುಟುಂಬದವರಾಗಿರ್ತಾರೆ. ಈ ಒಂದು ಸ್ನೇಹದ ವಿಶ್ವಾಸದ ಮೇಲೆ, ಅಕ್ಕಪಕ್ಕದವರು ಎಂಬ ವಿಶ್ವಾಸದ ಮೇಲೆ ಜಮೀನನ್ನ ಕೊಟ್ಟಿರ್ತಾರೆ. ಮುಂದೊಂದು ದಿನ ನಾನ್ ನಿಮಗೆ ಹಣ ಕೊಡ್ತೀನಿ, ಅಲ್ಲಿವರೆಗೂ ನನಗೊಂದು 2-3 ತಿಂಗಳು ಟೈಮ್ ಕೊಡಿ ಅಂತ ಚೆಕ್ ಅನ್ನ ಕೊಟ್ಟಿರ್ತಾರೆ. ಅದು ಕೂಡ ಇವಾಗ ಆರೋಪ ಏನಂದ್ರೆ ಆ ಚೆಕ್ ಬೇರೆಯವರ ಹೆಸರಲ್ಲಿದೆ, ಈ ಉದ್ಯಮಿಯ ಹೆಸರಲ್ಲಿ ಇರುವಂತ ಚೆಕ್ ಅಲ್ಲ, ಇದು ಬೇರೆಯವರ ಚೆಕ್ ಅನ್ನ ಕೊಟ್ಟು ನಮಗೆ ಯಾಮಾರಿಸ್ಬಿಟ್ಟಿದ್ದಾರೆ ಅಂತ ಆರೋಪಿಸ್ತಿದ್ದಾರೆ. ಈ ವೆಲ್ಡಿಂಗ್ ಮಾಡಿದವ್ರು ಯಾರು ಏನು ಅಂತ ಗೊತ್ತಾಯ್ತಾ? ಅಧಿಕಾರಿಗಳು ಏನು ಹೇಳ್ತಾರೆ ಇದಕ್ಕೀಗ? ಪ್ರವೀಣ್, ಇದು ನಿನ್ನೆ ರಾತ್ರಿ ಈ ಘಟನೆಗೆ ಸಂಬಂಧಪಟ್ಟಂತೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಈ ಮಹಿಳೆ ಮತ್ತು ಮಗಳನ್ನ ತನ್ನ ವಿಚಾರಣೆಗೋಸ್ಕರ ಠಾಣೆಗೆ ಕರೆಸಿಕೊಂಡಿರ್ತಾರೆ. ಇದೇ ಸಮಯದಲ್ಲಿ ಜಮೀನನ್ನ ಕೊಂಡ್ಕೊಂಡಿರುವಂತಹ ಉದ್ಯಮಿ ಏನ್ ಮಾಡ್ತಾರೆ, ಈ ವೆಲ್ಡರ್ ಅನ್ನ ಕರೆದುಕೊಂಡು ಇವರು ಈ ಮನೆಗೆ ಇನ್ನು ಯಾವುದೇ ಕಾರಣಕ್ಕೂ ಬರಬಾರ್ದು ಅನ್ನೋ ವಿಚಾರಕ್ಕೆ ಈ ಬಾಗಿಲು ಸೇರಿದಂತೆ ಪೂರ ವೆಲ್ಡಿಂಗ್ ಮಾಡಿರುವಂತದ್ದು. ಈ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನ ಮುಗಿಸ್ಕೊಂಡ ನಂತರ ಪುನಃ ತನ್ನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಬಾಗಿಲು ವೆಲ್ಡಿಂಗ್ ಆಗಿರೋದನ್ನ ಕಂಡು ದಿಗ್ಭ್ರಮೆಗೆ ಒಳಗಾಗಿದ್ರು. ಆ ನಂತರ ಇಡೀ ರಾತ್ರಿ ನಮಗೆ ಮನೆ ಬೇಕೇ ಬೇಕು, ನಮಗೆ ಜಮೀನ್ ಬೇಕೇ ಬೇಕು, ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಈ ಧರಣಿ ರೀತಿ ಆಗ್ರಹಿಸಿದ್ದಾರೆ. ಓಕೆ ಕಾರ್ತಿಕ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ಸರ್, ನಾನು ಈ ಜಮೀನನ್ನ 2016 ಪರ್ಚೇಸ್ ಮಾಡಿದ್ದೀನಿ ಸರ್. 2016 ಪರ್ಚೇಸ್ ಮಾಡಿ ಕ್ರಯಪತ್ರ ಮಾಡಿಕೊಂಡು ಎಲ್ಲರೂ ಬಂದು ಅವ್ರ ಫ್ಯಾಮಿಲಿ ಟ್ರೀಯಿಂದ ಏನು ನಮ್ಗೆ ಕೊಟ್ಟರು, ಮಗಳು ಮದುವೆ ಮಾಡ್ಬೇಕಂತೇಳಿ ತೊಗೊಂಡಿದ್ದು ಸರ್. ನಮ್ಮ ಹತ್ರ ದುಡ್ಡು ತೊಗೊಂಡು ರಿಜಿಸ್ಟರ್ ಮಾಡಿದ್ದಾರೆ. ಇಲ್ಲಿ ಒಟ್ಟು ನಮ್ಮದು 3.5 ಎಕರೆ ಜಮೀನಿದೆ ಸರ್. ಅದರಲ್ಲಿ ಇವ್ರ ಹತ್ರ ತೊಗೊಂಡಿದ್ದು ಈ ನಂಬರ್ ಬಂದು 20 ಗುಂಟೆ ಬರುತ್ತೆ ಅಷ್ಟೇ ಸರ್, 89/3 ಅಂತೇಳಿ. ಅದಾದಮೇಲೆ ಈ ಮನೆ ಈ ಖಾತಾ ಕೂಡ ನಮ್ಮ ಹೆಸರಲ್ಲಿದೆ ಸರ್. ಇದು ಈ ಖಾತಾ ಕಾಪಿ ಸರ್. ಇವತ್ತಿಗೂ ಕೂಡ ಎಲೆಕ್ಟ್ರಿಸಿಟಿ ಬಿಲ್ಲಿಂದ ಹಿಡಿದು ಎಲ್ಲ ನಮ್ಮ ಹೆಸರಲ್ಲಿದೆ ಸರ್. ಏಕಾಏಕಿ 2 ದಿನ ಮುಂಚೆ ಬಂದ್ಬಿಟ್ಟು ಇವ್ರು ಏಕಾಏಕಿ ವೆಲ್ಡರ್ ಕರ್ಸ್ಬಿಟ್ಟು ಇಲ್ಲೇ ಇದ್ದಾನೆ ಸರ್. ವೆಲ್ಡರು ಇಲ್ಲೇ ಬಂದಿದ್ದಾನೆ, ಕರ್ಸ್ಬಿಟ್ಟು ಒಡ್ಸಕ್ಕೆ ಹೋಗಿದ್ದಾರೆ ಮನೇನ. ನಾವು ಬಿಟ್ಟಿಲ್ಲ, ಅವತ್ತು ಬಂದು ಗಲಾಟೆ ಮಾಡಿದ್ವಿ. ಇವತ್ತು ಬಂದು ಕೂಡ ನಾನು ಆಲ್ರೆಡಿ FIR ಕೂಡ ಮಾಡಿಸಿದ್ದೀನಿ ಸರ್. ಇದೇ ನಮಗೆ ಇದು ಅರ್ಧ ಎಕರೆ ಸರ್ವೆ ನಂಬರ್ 2 20 ಗುಂಟೆ ಅನ್ನೋದು ನಮ್ಮ ತಂದೆ ಹೆಸರಲ್ಲಿ ಇತ್ತು ಸರ್. ಇದು ಜಮೀನು. ಇದು ನನ್ನ ಮದುವೆ ಸೆಟ್ ಆಗುತ್ತೆ 2015ರಲ್ಲಿ. ನನ್ನ ಮದುವೆ ಎಂಗೇಜ್ಮೆಂಟ್ ಅಂತ ಆಗುತ್ತೆ. ಆ ಹಣದ ಅವಶ್ಯಕತೆ ಇರೋದ್ರಿಂದ ನಮ್ಮ ತಂದೆ ತಾಯಿ ಇಬ್ರು ಜಮೀನು ಮಾರೋಣ ಅಂತ ಯೋಚನೆ ಮಾಡಿದ್ರು. ಸಾಲ ತಗೊಳ್ಳೋಣ ಅಂದ್ಕೊಂಡ್ವಿ, ಬೇಡ ಅಂತ ನಮ್ಮ ತಂದೆ ಜಮೀನೇ ಮಾರಕ್ಕೆ ಹೋದರೆ ನೋಡಿದ್ರೆ ಇಲ್ಲಿ ಊರಿನವರೇ ಯಾರೋ ಒಬ್ಬರು ಇದು ಮಾಡಿ ಇಲ್ಲೇ ಇದ್ದಾರೆ ಒಬ್ರು ಅರುಣ ಅಂತ, ಅವರೇ ತಗೋತಾರೆ ಅಂತ ಹೇಳಿದ್ರು. ಈ ಊರಿನವರೇ ಅಲ್ವಾ ನಮ್ಮನ್ನು ನೋಡಿರೋರು ಅಂದ್ಕೊಂಡು ನಮ್ಮ ಮನೇಲಿ ನಮ್ಮಪ್ಪ ನಂಬಿಕೆ ಮೇಲೆ ಬಂದು ಅವರೇ ಮಾತಾಡಿ ಎಲ್ಲ ಮಾಡಿ, ಅದು ಇದನ್ನು ಮಾತಾಡಿದ್ದು ಒಂದೇ ದಿನದಲ್ಲೇ ನೆಕ್ಸ್ಟ್ ಡೇನೇ ರಿಜಿಸ್ಟರ್ ಮಾಡ್ಕೊತೀವಿ. ಟೈಮೇ ಇಲ್ಲ ಸರ್, ಇದಕ್ಕೆ ಟೈಮೇ ಕೊಟ್ಟಿಲ್ಲ. ಮಾತಾಡೋಕ್ಕೆ ಅಂತ ಕರೆದ್ರು, ನಮ್ಮಪ್ಪ ಮಾತಾಡಿದ್ರು. ಮಾರನೇ ದಿನಕ್ಕೆ ರಿಜಿಸ್ಟರ್ ಮಾಡಿಸ್ಕೊಳ್ಳೋಣ, ಬಂದ್ಬಿಡಿ ಪೇಪರ್ ರೆಡಿ ಮಾಡಿಬಿಡ್ತೀನಿ, ನಮ್ಮ ಅಕ್ಕನ ಈ ಥರ ನನಗೆ ತೊಂದರೆ ಕೊಡ್ತಾ ಇದ್ದಾರೆ. ನನ್ನ ಮನೆ ನಾನು ಬೀಗ ತಕ್ಕೊಂಡು ಕಾಲು ಏಟಾಗಿ ಹೋಗಿತ್ತು. ಬೇಕಾದರೆ ಅದು ಪ್ರೂಫ್ ಕೊಡ್ತೀನಿ. ಆಪ್ರೇಷನ್ ಆಯಿತು, ಅದು ತೋರಿಸ್ಕೊಳ್ಳೋಕ್ಕೆ ಹೋಗ್ತೀನಿ ಬರ್ತೀನಿ, ಬಂದಾಗ ಬೀಗ ತಕ್ಕೊಂಡಿರ್ತೀನಿ. ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಅರುಣ ಅನ್ನೋನು ಸ್ಟೇಷನ್ಗೆ ಕರೆದ್ರು. ನಾವು ಹೋಗ್ಬೇಕು ತಾನೆ,
ಸ್ಟೇಷನ್ಗೆ ಹೋದ, ಅಲ್ಲಿ ಅರುಣನ ಇದ್ದ, ಇಲ್ಲಿ ಬಂದು ಲಾಕ್ ಮಾಡಿಸಿದ್ದಾನೆ. ನೋಡಮ್ಮ